ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಈ ಹಣ್ಣು ಯಾವುದಪ್ಪ ಅಂತ ನಿಮಗೆ ಗೊತ್ತಿರ್ಬೋದು, ನೀವು ನೋಡ್ತಾ ಇರ್ಬೋದು. ನೋಡ್ರಿ, ಯಾವುದು ಇದು ಯಾವ ಹಣ್ಣಪ್ಪ ಅಂದರೆ ಇದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಮತ್ತು ನವಂಬರ್ ಡಿಸೆಂಬರ್ನಲ್ಲಿ ಬಿಡುವಂತಹ ಹಣ್ಣು. ಇದು ಯಾವ ಹಣ್ಣಪ್ಪ ಅಂದರೆ ಬಾರೆಹಣ್ಣು. ಇವು ಸದ್ಯಕ್ಕೆ ಕಾಯಾಗಿದ್ದಾವೆ, ನೆಕ್ಸ್ಟ್ ಮಂತು ಹಣ್ಣಾಗ್ತವೆ. ಈ ಹಣ್ಣು ಏನಪ್ಪ ಅಂದರೆ ಇದು ಚಿಕ್ಕ ಬಾರೆಹಣ್ಣು ಅಂತಾರೆ. ದೊಡ್ಡ ದೊಡ್ಡ ಬಾರೆಹಣ್ಣು ಕೂಡ ಇರ್ತವೆ. ನೀವು ನೋಡ್ತಾ ಇರ್ಬೋದು, ಇವು ಸದ್ಯಕ್ಕೆ ಕಾಯಿದ್ದಾವೆ. ಆಲ್ರೆಡಿ ಒಂದೊಂದು ಹಣ್ಣು ಆಗ್ತಾ ಇದ್ದಾವೆ. ಇದು ಯಾವುದೇ ಕೆಮಿಕಲ್ ಆಗದೆ ಬೆಳೆಯುವಂತಹ ಬಾರೆಹಣ್ಣು ಇದು. ಬಟ್ ನ್ಯಾಚುರಲ್ ಆಗಿ ಬೆಳಿತೇವೆ. ಒಂದೊಂದು ಒಳ್ಳೆ ಸ್ವೀಟ್ ಇರ್ತವೆ, ಒಂದೊಂದು ಕೊಬ್ಬರಿ ಇದೆ ಅಲ್ವಾ, ಕೊಬ್ಬರಿ ಥರ ಇರ್ತವೆ. ಇನ್ನೊಂದು ಹುಳಿಯಾಗಿರ್ತವೆ. ನೋಡ್ರಿ, ನೀವು ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಹಣ್ಣಾಗಿದ್ದಾವೆ. ಬಟ್ ನೆಕ್ಸ್ಟ್ ಮಂತಲ್ಲೇ ಫುಲ್ ಹಣ್ಣಾಗ್ತವೆ ಇವು. ನೋಡಿ, ಈ ಗಿಡ ಪೂರ್ತಿ ಫುಲ್ ಕಾಯಿ ಬಿಟ್ಟಿದ್ದಾವೆ. ನೀವು ನೋಡ್ತಾ ಇರ್ಬೋದು, ಬರೋ ತಿಂಗಳಿಗೆಲ್ಲ ಫುಲ್ ಹಣ್ಣಾಗ್ತವೆ. ಇದು ಏನಪ್ಪ ಅಂದರೆ ಈ ಹಣ್ಣು ಪ್ರತಿಯೊಂದು ಸೀಸನ್ನಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಬಟ್ ಕೆಮ್ಮಿದ್ದವ್ರು ಮಾತ್ರ ತಿನ್ನಬಾರ್ದು, ಭಾಳ ತಿನ್ನಬಾರ್ದು. ಫುಲ್ ಕೆಮ್ಮಾಗ್ತವೆ ಇವು. ಬಟ್ ಇದು ವಿಶೇಷತೆ ಏನಂದರೆ ಯಾವುದೂ ಕೆಮಿಕಲ್ ಹಾಕಲ್ಲ, ಅದ್ರ ಪಾಡಿಗೆ ಅದು ಎಲ್ಲ ಹಳ್ಳಿ ಹೊಲದಲ್ಲೇ ಬೆಳೀತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು, ಅಲ್ಲೆಲ್ಲೆಲ್ಲ ಇವೆಲ್ಲ ಫುಲ್ಲು ಕಾಯಿ ಬಿಟ್ಟಿದ್ದಾವೆ. ನೋಡ್ರಿ, ಮೇ ಬಿ ಬರೋ ತಿಂಗಳಿಗೆಲ್ಲ ಫುಲ್ಲು ಹಣ್ಣಾಗ್ತವೆ. ನೋಡ್ರಿ, ಆಲ್ರೆಡಿ ಇಲ್ಲಿ ಹಣ್ಣು ಆಗ್ತಾ ಇದ್ದಾವೆ. ಅಲ್ಲೆಲ್ಲೆಲ್ಲೆಲ್ಲಿ ಇದು ಸದ್ಯಕ್ಕೆ ಹಣ್ಣು ಆಗೋ ಮೂಮೆಂಟ್ನಲ್ಲಿದೆ. ಇದು ತಿಂದರೆ ಮೇಲು, ಯಾಕಂದರೆ ಇವು ಕೆಮಿಕಲ್ ಹಾಕಲ್ಲ, ಏನು ಹಾಕಲ್ಲ. ಬಟ್ ಸದ್ಯಕ್ಕೆ ನ್ಯಾಚುರಲ್ ಆಗಿ ಬೆಳೆಯುವಂತಹ ಹಣ್ಣು ಇದು ಆಗಿರ್ಬೋದು. ಇನ್ನೊಂದು ನೇರಳೆ ಹಣ್ಣಾಗಿರ್ಬೋದು, ಇನ್ನೊಂದು ಜಿಬ್ಬೆ ಹಣ್ಣಾಗಿರ್ಬೋದು, ಮತ್ತು ಇನ್ನೊಂದು ಕವಳೆ ಹಣ್ಣಾಗಿರ್ಬೋದು, ಇನ್ನೊಂದು ಬಿಕ್ಕೆ ಹಣ್ಣಾಗಿರ್ಬೋದು. ಅವೆಲ್ಲ ಎಲ್ಲೆಲ್ಲ ನ್ಯಾಚುರಲ್ಲಾಗಿ ಬೆಳೆಯುವಂತಹ ಬೆಟ್ಟ ಗುಡ್ಡಗಳಾಗಿರ್ಬೋದು, ಹೊಲದಲ್ಲಾಗಿರ್ಬೋದು, ಇನ್ನೊಂದು ತೋಟದಲ್ಲಾಗಿರ್ಬೋದು, ಅಲ್ಲಲ್ಲಿ ಬೆಳೀತಾ ಇರ್ತವೆ. ನೀವು ತಪ್ಪದೆ ಇಂಥ ಗಿಡ ಎಲ್ಲಾದರೂ ಸಿಕ್ಕರೆ, ರೋಡಿನ ಪಕ್ಕದಲ್ಲಾಗಿರ್ಬೋದು, ಹೊಲದಲ್ಲಾಗಿರ್ಬೋದು, ಬೇರೆ ತೋಟದಲ್ಲಾಗಿರ್ಬೋದು, ಸಿಕ್ಕರೆ ಮಾತ್ರ ನೀವು ಇದು ಬಿಡಬೇಡಿ. ಯಾಕಪ್ಪ ಅಂದರೆ ಇದು ವರ್ಷಕ್ಕೊಂದು ಸಲ ಬಿಡುವ ಹಣ್ಣು. ಬಟ್ ಇದು ಯಾವುದೇ ಕೆಮಿಕಲ್ ಇಲ್ಲ, ಆರ್ಗಾನಿಕ್ ಅಂತ ಅಲ್ಲ, ನ್ಯಾಚುರಲಾಗಿ ಬೆಳೆಯುವಂತಹ ಹಣ್ಣುಗಳು. ನೀವು ಯಾವುದೋ ತಿಂದರೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಂತ ನನ್ನ ಅನಿಸಿಕೆ ಪಟ್ಟಿದ್ದೆ. ನೋಡಿರಿ, ಆಲ್ರೆಡಿ ಹಣ್ಣು ಆಗೋ ಪೊಸಿಷನಲ್ಲೇ ಬರ್ತಿದ್ದಾವೆ. ನೋಡಿರಿ, ಅಂದರೆ ಕೆಮ್ಮಿದ್ದವ್ರಿಗೆ ಮಾತ್ರ ಇದು ತಿನ್ನಬಾರ್ದು. ಫುಲ್ಲು ಕೆಮ್ಮಾಗ್ತವೆ. ಮಕ್ಕಳಿಗೆ ಮಾತ್ರ ಕೊಡಬಾರ್ದು ಜಾಸ್ತಿ. ಬಟ್ ಕೊಡ್ಬೋದು, ಜಾಸ್ತಿ ಕೊಡಬಾರ್ದು ಅಷ್ಟೇ. ಇದರಲ್ಲಿದ್ದ ಹಣ್ಣಾದಮೇಲೆ ಒಬ್ಬೊಬ್ಬರು ರೊಟ್ಟಿ ಕೂಡ ಮಾಡ್ತಾರೆ. ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಸ್ಕೂಲಲ್ಲಾಗಿರ್ಬೋದು, ಸ್ಕೂಲ್ ಹೊರಗಡೆ ಮಾರ್ತಾಯಿದ್ರು. ಈಗ ಬರ್ತಾ ಕಡಿಮೆ ಆಯಿತು. ಓನ್ಲಿ ದೊಡ್ಡ ಬಾರೆಹಣ್ಣು ಮಾತ್ರ ಸಿಗ್ತಾಯಿವೆ. ಈ ಸಣ್ಣ ಬಾರೆಹಣ್ಣು ಎಲ್ಲಿ ಸಿಗ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕಾಯಾಗಿದ್ದಾವೆ. ಬರೋ ತಿಂಗಳಿಗೆಲ್ಲ ಫುಲ್ಲು ಹಣ್ಣಾಗ್ತವೆ. ಮತ್ತು ಆಮೇಲೆ ಅದು ನಿಮಗೆ ಹಣ್ಣಾಗಿದ್ದು ವಿಡಿಯೋ ತೋರಿಸ್ತೀನಿ, ನೀವು ನೋಡಿರಿ. ಇವೆಲ್ಲ ಕಾಯಿ ಬಿಟ್ಟಿದ್ದಾವೆ. ಹೇಗಿದ್ದಾವೆ ನೋಡ್ರಿ, ಇವೆಲ್ಲ ನ್ಯಾಚುರಲ್ಲಾಗಿ ಬೆಳೆಯುವಂತಹ ಹಣ್ಣು. ನೋಡ್ರಿ ಯಾವ ಥರ ಬಿಟ್ಟಿದ್ದಾವೆ. ಎಲ್ಲ ಮರ ಪೂರ್ತಿ ಇವೆಲ್ಲ ನ್ಯಾಚುರಲ್ಲಾಗಿ ಇದು. ಇದಕ್ಕೇನು ಗೊಬ್ಬರ ಹಾಕಲ್ಲ, ನೀರು ಕಟ್ಟಲ್ಲ. ನೀವು ನೋಡ್ತಾ ಇರ್ಬೋದು, ನೋಡಿ, ಇವೆಲ್ಲ ಫುಲ್ಲು ಗೊನೆ ಇದ್ದಾವೆ. ನೋಡ್ರಿ, ಜಸ್ಟ್ ನ್ಯಾಚುರಲ್ಲಾಗಿ ಆಗ್ತಾವೆ ಇವು. ನೋಡು, ಈ ಮರ ಎಷ್ಟಿದೆ, ಒಳ್ಳೆ ಚಿಕ್ಕದಾಗಿದೆ, ಕಾಣ್ತಾ ಇರ್ಬೋದು. ಇನ್ನು ದೊಡ್ಡದು ಎಮ್ಮರವಾಗಿ ಕೂಡ ಬೆಳೀತಾ ಇದೆ. ದೊಡ್ಡ ಮರ ಇರ್ತವೆ ನೋಡಿ. ಈ ಕೊಂಬೆ ಪೂರ್ತಿ ಇದೆ.
ಈ ಕೊಂಬೆ ಪೂರ್ತಿ ಇದೆ. ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ದೋರ್ಗಾಯಿ ಅಂದರೆ ಹಣ್ಣು ಆಗ್ತಾ ಇದೆ. ಇಲ್ಲಿ ನೋಡ್ರಿ ಆಲ್ರೆಡಿ ಇದು ಹಣ್ಣಾಗಿದೆ. ಇದು ತಿನ್ಬೋದು, ತಿಂದರೆ ಒಳ್ಳೆ ಸ್ವೀಟ್ ಇರ್ತವೆ ನೋಡಿವಿ. ಇಲ್ಲೊಂದೆರಡು ಆಗಿದ್ದಾವೆ ನೋಡ್ರಿ ಹಣ್ಣು, ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಆಗಿದೆ. ಇನ್ನು ಬರೋ ತಿಂಗಳಿಗೆಲ್ಲ ಈ ಹಣ್ಣೆಲ್ಲ ಪೂರ್ತಿ ಆಗ್ತವೆ. ಹಾಗೆ ನಿಮಗೆ ತೋರಿಸ್ತೀವಿ. ನೀವು ನೋಡ್ತಾ ಇರ್ಬೋದು ನೋಡಿ, ಬಾರೆಹಣ್ಣು ಹೌದಲ್ಲ ಫ್ರೆಂಡ್ಸ್. ಇನ್ನೊಂದು ಆಗಿದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನೀವು ನೋಡ್ತಾ ಇರ್ಬೋದು ನೋಡಿಲಿ, ಇಲ್ಲೊಂದು ಆಗಿದೆ.